1 ತಿಮೋತಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಭಕ್ತನಾದ ಪೌಲ್ ತಿಮೋತಿನಿಗೆ ಒಂದು ಮಾತು ಹೇಳ್ತಾನೆ. ಭಕ್ತಿಯಾದರೂ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಇದಕ್ಕೆ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಒಂದು ಅಲ್ಲೇಲೂ ಹೇಳಬೇಕು. ಇಲ್ಲಿ ಭಕ್ತನಾದ ಪೌಲು ತಿಮೋತಿನಿಗೆ ಅವನು ಬಲಪಡಿಸ್ತಾ ಇದ್ದಾನೆ. ಇಹಲೋಕದ ಕಾರ್ಯಗಳನ್ನು ನೀನು ಒಂದು ಬದಿಗೆ ಹಾಕಿಬಿಡು, ಭಕ್ತಿನ ಹಿಡ್ಕೋ. ಅದು ಯಾವ ಭಕ್ತಿ? ದೈವ ಭಕ್ತಿ. ಆ ಭಕ್ತಿಯಾದರೂ ಎಲ್ಲ ವಿಧದಲ್ಲೂ ಪ್ರಯೋಜನವಾಗಿದೆ. ಇದಕ್ಕೆ ಆತ್ಮಿಕವಾದ ವಿಶ್ವಾಸಿಯ ಭಕ್ತಿಗೆ ಎಲ್ಲೆಲ್ಲಿ ಬೆಲೆ ಇದೆ ಅಂದರೆ ಇಹದಲ್ಲೂ ಪರದಲ್ಲೂ ಅದಕ್ಕೆ ಭಕ್ತಿಗೆ ಬೆಲೆ ಇದೆಯಂತೆ. ಅದಕ್ಕೆ ಜೀವ ಇದೆ. ಅದು ದೇವರ ವಾಗ್ದಾನ. ಆ ದೇವರ ವಾಗ್ದಾನವನ್ನು ಹಿಡ್ಕೊಳ್ಳುವಂಥ ಪ್ರಿಯ ದೇವಜನರೇ, ಅದರಲ್ಲಿ ಜೀವ ಇದೆ ಅಂತ ಭಕ್ತನೇ ಹೇಳ್ತಾನೆ. ಸತ್ಯವೇದದ ಪ್ರಕಾರ ಈ ಕಾಲದಲ್ಲಿ ದೇವಭಕ್ತಿ ಜನರಲ್ಲಿ ಅಧಿಕ ಆಗಬೇಕು, ವಿಶ್ವಾಸಿಯ ಮನೆಯಲ್ಲಿ ಅಧಿಕ ಆಗಬೇಕು. ಆದರೆ ನಮ್ಮ ದುರಾದೃಷ್ಟಕರ ಭಕ್ತಿ ಇವತ್ತು ಜನಗಳಲ್ಲಿಲ್ಲ. ಭಯಭಕ್ತಿ ಜನರ ವಿಶ್ವಾಸದ ಮನೆಗಳಲ್ಲಿಲ್ಲ. ವಿಶ್ವಾಸಿಯ ಮನೆಗಳಲ್ಲಿ ದೈವ ಭಕ್ತಿ ಅಧಿಕ ಆಗುವಂಥ ಜಾಗದಲ್ಲಿ ಇವತ್ತು ಕಡಿಮೆ ಆಗ್ತಾ ಇದೆ. ನಾಗರಿಕರನ್ನ ಬೆಳೆದು ಬಿಟ್ಟಿದೆಯಂತೆ, ವಿಜ್ಞಾನ ಬೆಳೆದು ಬಿಟ್ಟಿದೆಯಂತೆ. ಎಲ್ಲ ಮನೆಗಳಲ್ಲಿ ಇವತ್ತು ಟಿವಿ, ವಿಡಿಯೋ, ಮೊಬೈಲ್, ಕಂಪ್ಯೂಟರ್, ಇವತ್ತು ಇಂಟರ್ನೆಟ್ಗಳ ಮೂಲಕವಾಗಿ ಸತ್ಯವೇದ ಓದುವಂಥ ಜಾಗದಲ್ಲಿ ಇವುಗಳ ಕಾರ್ಯ ಪ್ರಬಲವಾಗಿ ಬೆಳೀತಾ ಇದೆ. ಸತ್ಯವೇದಕ್ಕೆ ಇರುವಂಥ ಬೆಲೆ ಇವತ್ತು ವಿಶ್ವಾಸಿಗಳ ಮನೆಗಳಲ್ಲಿ ಇದೆಯಾ? ಟಿವಿ ನೋಡೋಷ್ಟು ಬೈಬಲ್ ಓದ್ತಾ ಇದ್ದೇವಾ? ಮೊಬೈಲ್ ನೋಡೋಷ್ಟು ಬೈಬಲ್ ಓದ್ತಾ ಇದ್ದೇವಾ? ವಿಡಿಯೋ ನೋಡೋಷ್ಟು ಮೊಬೈಲ್ ನೋಡ್ತಾ ಇದ್ದೇವಾ? ಇವತ್ತು ಲೌಕಿಕವಾದ ಜ್ಞಾನದ ಮೂಲಕವಾಗಿ ವಿಜ್ಞಾನನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳು ಹೇಳ್ತಾರೆ, ಓದಿ, ನಿನಗೇನು ಬುದ್ಧಿ ಇಲ್ಲ, ಕೂತ್ಕೊಳ್ಳಮ್ಮ. ಪ್ರಪಂಚ ಇವತ್ತು ಎಷ್ಟು ಬೆಳೆದು ಬಿಟ್ಟಿದೆಯಲ್ಲ. ಇವತ್ತು ಅಧಿಕವಾಗಿ ವಿಜ್ಞಾನದ ಕಡೆಗೆ ಜನ ಓಡ್ತಾ ಇದ್ದಾರೆ. ಆ ವಿಜ್ಞಾನದ ಕಡೆ ಓಡುವಂಥವರಿಗೆ ದೇವರು ಹೇಳ್ತಾನೆ, ಶಬಾಷ್ ಮಗನೇ ಅಂತ ಹೇಳ್ತಾ ಇಲ್ಲ, ಬುದ್ಧಿ ಇಲ್ಲದವನೇ, ನನ್ನ ಮಾತಿನ ಪ್ರಕಾರ ಓಡುವುದಾದರೆ ನಿನ್ನ ಜ್ಞಾನ ಬೆಳೆಯುತ್ತೆ. ಜನಗಳ ಮನೆಗಳಲ್ಲಿ, ವಿಶ್ವಾಸಿಗಳ ಮನೆಗಳಲ್ಲಿ ನಿಜವಾಗ್ಲೂ ದೈವ ಭಕ್ತಿ ಇವತ್ತಿದೆಯಾ? ದೈವ ಭಕ್ತಿ ಇರೋದಾದರೆ ಅದಕ್ಕೆ ಪರಲೋಕದಲ್ಲೂ ಭೂಲೋಕದಲ್ಲೂ ಜೀವ ಇದೆ. ಅದು ದೇವರ ವಾಗ್ದಾನ. ಆದ ಕಾರಣ ಸತ್ಯವೇದ ಹೇಳ್ತದೆ, ಇವತ್ತು ಎಂತೆಂಥ ಜನಗಳು ಎದ್ದಿದ್ದಾರೆ ಅಂದರೆ ಭಕ್ತಿ ಇಟ್ಟು ಸೋತೋಗಿದ್ದಾರೆ, ಭಯಭಕ್ತಿ ಇಟ್ಟು ಸೋತೋಗಿದ್ದಾರೆ. ಎಷ್ಟೋ ಜನರ ಕಣ್ಣೀರು. ಆ ಯೇಸುನ ನಂಬಿ ಬಂದಾಗ ನನ್ನ ಮಗ ಬದುಕಿಲ್ವಲ್ಲ, ನನ್ನ ಮಗ ಸತ್ತೋಗ್ಬಿಟ್ನಲ್ಲ, ಆರೋಗ್ಯ ವಾಸಿಯಾಗಿಲ್ವಲ್ಲ, ಕ್ಯಾನ್ಸರ್ ಹೋಗ್ಲಿಲ್ವಲ್ಲ, ಏಡ್ಸ್ ಹೋಗ್ಲಿಲ್ವಲ್ಲ, ರೋಗ ವಾಸಿಯಾಗಿಲ್ವಲ್ಲ, ಸಾಲ ಬಿಡುಗಡೆ ಆಗಿಲ್ವಲ್ಲ. ಅವರ ಭಯಭಕ್ತಿ ಕೆಲವು ದಿನ ಮಾತ್ರ, ಯಾವುದೋ ಒಂದು ಕಾರ್ಯ ನೆರವೇರಿಸೋದಕ್ಕೆ ಮಾತ್ರ. ಆದರೆ ವಿಶ್ವಾಸಿಯ ಒಳಗೆ ಬರುವಂಥ ಭಯಭಕ್ತಿ ಹೆಂಗಿರಬೇಕು ಅಂದರೆ, ಕಾಯಿಲೆ ಹೋಗಿಲ್ಲ ಅಂದ್ರು ದೇವರ ಮೇಲಿರುವಂಥ ಭಯಭಕ್ತಿ ಕಡಿಮೆ ಆಗಬಾರ್ದು. ನಮಗೆ ರೋಗ ಹೋಗಿಲ್ಲ ಅಂದ್ರು, ಹಣದ ಸಮಸ್ಯೆ ಹೋಗಿಲ್ಲ ಅಂದ್ರು, ನಾನಾ ವಿಧವಾದ ತೊಂದರೆಗಳು ನಮ್ಮಿಂದ ಹೋಗದೆ ಹೋದರೂ ದೇವರಲ್ಲಿರುವಂಥ ಭಯಭಕ್ತಿ ನಮ್ಮಲ್ಲಿ ಕಡಿಮೆ ಆಗಬಾರ್ದು ಅಂತ ಸತ್ಯವೇದ ಹೇಳ್ತದೆ. ಆದರೆ ವ್ಯಾಪಾರ ಆಗಿಲ್ಲ ಅಂತ, ಬಿಸ್ನೆಸ್ ಚೆನ್ನಾಗಾಗಿಲ್ಲ ಅಂತ, ಹಣಗಳು ಬಂದಿಲ್ಲ ಅಂತ, ನನ್ನ ಮಗನಿಗೆ ಒಳ್ಳೆಯದಾಗಿಲ್ಲ ಅಂತ, ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಕ್ಕಿಲ್ಲ ಅಂತ, ನನ್ನ ಮಗಳು ಗರ್ಭವತಿ ಆಗಿಲ್ಲ ಅಂತ, ನನ್ನ ಆಸೆ ನೆರವೇರಲಿಲ್ಲ ಅಂತ ಆ ಭಕ್ತಿ ಕಡಿಮೆ ಆಗಬಾರ್ದು. ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ನಂಬಿ 10 ವರ್ಷ ಆಯಿತು ಬ್ರದರ್, ಒಂದು ಮನೆ ಕಟ್ಟಕ್ಕಾಗಿಲ್ಲ ನನ್ನ ಕೈಯಲ್ಲಿ, ಆ ದೇವ್ರ ಮೇಲೆ ನಂಬಿಕೆ ಇಡಬೇಕಾ ನಾನು? ನನ್ನ ಸಾಲ ಕ್ಲಿಯರ್ ಆಗಿಲ್ಲ ಬ್ರದರ್, ಆ ದೇವ್ರ ಮೇಲೆ ನಂಬಿಕೆ ಇಡಬೇಕಾ ನಾನು? ನನ್ನ ನೋವುಗಳು ಹೋಗಿಲ್ಲ ಬ್ರದರ್, ಆ ದೇವ್ರ ಮೇಲೆ ನಂಬಿಕೆ ಇಡಬೇಕಾ ನಾನು? ಇವತ್ತು ಅನೇಕ ವಿಧವಾದ ನಂಬಿಕೆಯನ್ನು ಜನಗಳು ಕಳ್ಕೊಳ್ತಾ ಇದ್ದಾರಲ್ಲ. ಆದರೆ ಬೈಬಲ್ ಹೇಳ್ತದೆ, ನಿನ್ನ ದೇವರ ಬಾಯಿಂದ ಬಂದ ಮಾತಿನ ಮೇಲೆ ನಿನ್ನ ನಂಬಿಕೆ ಇಟ್ಟು ಆ ಭಯಭಕ್ತಿನ ಕಳ್ಕೊಳ್ಬೇಡ. ಅದರಲ್ಲಿ ಜೀವ ಇದೆ.
ರೈಟ್ ಟೈಮಲ್ಲಿ ನಿನ್ನನ್ನು ಅದು ಎಬ್ಬಿಸುತ್ತೆ, ಬದುಕುವಂತೆ ಮಾಡುತ್ತೆ. ಅದು ಎಲ್ಲಿ ಬದುಕ್ತೀಯ ಅಂದರೆ ಇಹದಲ್ಲೂ ಪರದಲ್ಲೂ ನೀನು ಬದುಕೋವನಾಗಿರ್ತೀಯ. ಅದಕ್ಕೆ ವಾಗ್ದಾನ ಇದೆ, ಕಷ್ಟದಲ್ಲಿ ಸೋತೋಗ್ಬೇಡ್ರಿ, ನಿರೀಕ್ಷೆ ಕಳ್ಕೊಬೇಡ್ರಿ. ನಿಮ್ಮ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ನಾಗರಾಜ್ ಬ್ರದರ್ ಮನೇಲಿ ಅವ್ರ ಅಣ್ಣನ ನಿನ್ನೆ ಮೀಟ್ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ಕಣ್ಣಲ್ಲಿ ನೀರಾಗ್ತಾರೆ. ಇವತ್ತು ಅವ್ರು ಬಂದವ್ರೆ ಅಂದರೆ ದೇವರಿಗೆ ಸ್ತೋತ್ರ. ಇವತ್ತೊಂದು ದಿನ ಬಂದರೆ ಸಾಲದು, ಜೀವಂತವಾಗಿರುವ ದಿನದ ತನಕ ಅವರ ಬ್ರದರ್ ದೇವರನ್ನ ಕಂಡು ಜೀವಿಸಿದ್ರೆ ಅವತ್ತು ಪರಲೋಕದಲ್ಲಿ ಸಂತೋಷ. ಎಷ್ಟೋ ಬಿಲಿವರ್ ಬರ್ತಾ ಇದ್ದಾರೆ, 3 ದಿನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ, 6 ದಿನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ನಂಬಿಕೆ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ, ಪ್ರಾರ್ಥನೆ ನಿಲ್ಲಿಸಿಬಿಟ್ಟಿದ್ದಾರೆ, ವಾಕ್ಯನ ನಿಲ್ಲಿಸಿಬಿಟ್ಟಿದ್ದಾರೆ, ಆರಾಧನೆ ನಿಲ್ಲಿಸಿಬಿಟ್ಟಿದ್ದಾರೆ, ತಮ್ಮ ಮೂಗಿನ ನೇರಕ್ಕೆ ಅನುಗುಣವಾಗಿ ಓಡ್ತಾ ಇದ್ದಾರೆ. ಅವರೆಲ್ಲ ಬಿಲಿವರ್ ಅಲ್ಲ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂಥವನೇ ನೀನು ಬಿಲಿವರ್. ಇದು ಸ್ಕೂಲ್ ಅಲ್ಲ. ಈ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದ್ದೀನಿ ಬ್ರದರ್, ಚೆನ್ನಾಗಿ ಹೇಳ್ಕೊಡ್ತಾ ಇಲ್ಲ, ಪಕ್ಕದ ಸ್ಕೂಲ್ಗೆ ಹಾಕಕ್ಕೆ. ಸಭೆ ಹಂಗಲ್ಲ, ಹುಟ್ಟಿದ್ದಲ್ಲೇ ಸಾಯೋದು ಅಲ್ಲೇ ಅಂತ ದೇವರು ಹೇಳ್ತಾನೆ. ಪ್ರಿಯ ಸಹೋದರಿ ಸಹೋದರನೇ, ನನ್ನ ಮನೆಯಲ್ಲಿ ದೇವರ ಭಯ ಇದೆಯಾ? ನನ್ನ ಹೆಂಡತಿ ಮಕ್ಕಳಲ್ಲಿ ದೇವರ ಭಯ ಇದೆಯಾ? ನನ್ನಲ್ಲಿ ದೇವರ ಭಕ್ತಿ ಇದೆಯಾ ಜೀವಂತವಾಗಿ? ಇಲ್ಲ, ಇವತ್ತು ಸ್ವಲ್ಪ ಟೆಂಪ್ರವರಿ ಆಗಿದೆಯಾ? ನಾ ಪರೀಕ್ಷೆ ಮಾಡಿಕೊಳ್ಬೇಕು. ಭಕ್ತನಾದ ಪೌಲ್ ತಿಮೋತಿಯನ್ನು ಹೇಳ್ತಾನೆ, ತಿಮೋತಿ, ಲೋಕದ ಎಲ್ಲ ಇಚ್ಛೆಗಳನ್ನು ಬಿಟ್ಟು ಬಿಡು, ಲೋಕದ ಕಾರ್ಯವನ್ನು ಬಿಟ್ಟು ಮೊದಲು ನಿನ್ನ ಒಳಗೆ ದೇವರ ಭಯಭಕ್ತಿ ಇದೆಯಾ? ಅದು ಕ್ರಮವಾಗಿದೆಯಾ? ಯಾರಿಗೂ ಕಂಪ್ಲೇಂಟ್ ಮಾಡೋಕ್ಕೆ ಅವಕಾಶ ಕೊಡಬೇಡ. ಅದು ದೇವರ ರಾಜ್ಯದಲ್ಲಿ. ನಿನ್ನ ಪ್ರಾರ್ಥನೆ ಕಡಿಮೆ ಆಯಿತು ಅಂತ ಯಾರು ನನಗೆ ಬಂದು ಹೇಳಬಾರ್ದು, ಆರಾಧನೆ ಕಡಿಮೆ ಆಯಿತು ಅಂತ ಯಾರು ಹೇಳಬಾರ್ದು, ವಾಕ್ಯ ಓದೋದು ಕಡಿಮೆ ಆಯಿತು ಅಂತ ಯಾರು ಹೇಳಬಾರ್ದು. ಮೊದಲು ಆ ವ್ಯಕ್ತಿಯ ಗುಣಗಳನ್ನು ನೋಡುವಂಥ ಜನಗಳು ಹೇಳಬೇಕು, ಈ ವ್ಯಕ್ತಿ ಆರಂಭದಿಂದ ಇವತ್ತಿನವರೆಗೂ ಹಾಗೆ ಇದ್ದಾನಲ್ಲ. ಪ್ರಿಯ ಸಹೋದರಿಯೇ, ದೇವರದನ್ನು ಎದುರು ನೋಡ್ತಾ ಇದ್ದಾನೆ. ಆದರೆ ಒಂದು ಗುಂಪಿನವ್ರು ಏನು ಹೇಳ್ತಾವ್ರೆ ಅಂದರೆ, ದೇವ ಭಕ್ತಿ ಇಟ್ಟು ನಮಗೆ ಲಾಭ ಏನು? ಎಷ್ಟೊಂದು ಜನ ನನಗೆ ಪ್ರಶ್ನೆ ಮಾಡಿಬಿಟ್ರು, ಕ್ರೈಸ್ತ ಧರ್ಮಕ್ಕೆ ಬಂದರೆ ನಮಗೆ ಹಣ ಕೊಡ್ತೀರಾ, ಮನೆ ಕೊಡ್ತೀರಾ, ನನ್ನ ಮಕ್ಕಳಿಗೆ ಎಜುಕೇಷನ್ಗೆ ಫೀಸ್ ಕಟ್ತೀರಾ, ನಮ್ಮ ಸಾಲ ತೀರಿಸ್ತೀರಾ? ಸೈತಾನ ಆ ರೀತಿಯಾಗಿ ಅವರ ಮೈಂಡಲ್ಲಿ ಬಿತ್ತನೆ ಮಾಡಿಬಿಟ್ಟಿದ್ದಾನೆ. ವಿಶ್ವಾಸಿಯೇ, ನೀನೇನು ಬಿತ್ತನೆ ಮಾಡಬೇಕು ಅಂದರೆ ಯೇಸು ಜೀವಂತವಾಗಿದ್ದಾನೆ, ಅವನ ಮೇಲೆ ನಂಬಿಕೆ ಇಡು. ನಿನ್ನ ಆಶೀರ್ವಾದ ನನ್ನ ದೇವ್ರು ತರ್ತಾನೆ, ನಿನ್ನ ಅಭಿವೃದ್ಧಿ ನನ್ನ ದೇವ್ರು ತರ್ತಾನೆ, ನನ್ನ ಸಮೃದ್ಧಿ ದೇವ್ರು ತರ್ತಾನೆ. ನಿನ್ನನ್ನು ಜನಗಳ ಮಧ್ಯದಲ್ಲಿ ಜೀವಂತವಾಗಿ ಇಡುವಾಗೆ ನನ್ನ ದೇವರು ತರ್ತಾನೆ. ಆದರೆ ದೇವರು ಕೊಡುವವರೆಗೂ ತಾಳ್ಮೆಯಿಂದ ಸಮಾಧಾನದಿಂದ ಕಾಯುವಂಥ ಹೃದಯವನ್ನು ಕಲಿತುಕೋ. ಅನ್ಯಾಯವಾಗಿ ಆತರ ಪಡಬೇಡ, ದುಡುಕಬೇಡ. SLC ಫೇಲ್ ಆಗಿದ್ದ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಇವತ್ತು? ತಂದೆ ತಾಯಿ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ, ಸ್ನೇಹಿತರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ, ಬಂಧುಗಳ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಅಯ್ಯೋ, ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ನಲ್ಲ, ಈಗ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂತ ಅವ್ರ ತಲೆಗೆ ಮೊದಲು ಬರೋದು ಏನು ಗೊತ್ತಾ? ಚಾಲೆಂಜ್ ಬರಲ್ಲ, ಸತ್ತೋಗ್ಬೇಕು ಅಂತ, ಇರಬಾರ್ದು ಅಂತ ಈ ಆಲೋಚನೆ ತಂದಿದ್ದೆಯಾ? ದೇವರ ವಿರೋಧಿ. ಆದ ಕಾರಣ ದೇವರು ಹೇಳ್ತಾನೆ, ಓದಿ ವಿದ್ಯಾವಂತರಾಗಿ ಬುದ್ಧಿವಂತರು ಅನ್ನಿಸ್ಕೊಳ್ಳೋರು ನನ್ನ ಮುಂದೆ ಬುದ್ಧಿವಂತರಲ್ಲ. ನನ್ನ ಆತ್ಮನ ಜ್ಞಾನದಿಂದ ಬೆಳೆದು ಬುದ್ಧಿವಂತರಾಗಿದ್ದೀರಲ್ಲ, ಅವರನ್ನು ನಾನು ಬುದ್ಧಿವಂತ ಅಂತ ಕರಿತೀನಿ. ಅವರಲ್ಲಿ ಯಾವ ಬುದ್ಧಿ ಇರುತ್ತೆ ಅಂದರೆ ದೇವರ ಭಯಭಕ್ತಿಯ ಬುದ್ಧಿ ಇರ್ತದೆ. ಆದ ಕಾರಣ ಪೌಲ್ ತಿಮೋತಿಯನಿಗೆ ಹೇಳ್ತಾನೆ, ಎಚ್ಚರಿಕೆಯಾಗಿರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28 ಹೇಳ್ತದೆ, ದೇವರನ್ನು ಪ್ರೀತಿಸುವವರು ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತೆ. ಎಲ್ಲ ಸಂಕಲ್ಪದ ಮೇರೆಗೆ, ದೇವರ ಸಂಕಲ್ಪದ ಮೇರೆಗೆ ಆತನನ್ನು ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು. ಒಂದು ಆಮೇಲೆ ಹೇಳ್ರಿ. ಎವ್ರಿ ಡೇ ಎಷ್ಟು ಜನ ಬಿಲೀವ್ ಮಾಡ್ತೀರಾ? ನನ್ನ ಕೈ ದೇವ್ರ ಕೈಗೆ ಹೋಗುತ್ತೆ. ನೀವು ನಂಬ್ರಿ, ನಿಮ್ಮ ತಂದೆ ತಾಯಿ ಕೈ ಬಿಡ್ಬೋದು, ನಿಮ್ಮ ನಮ್ಮದವ್ರ ಕೈ ಬಿಡ್ಬೋದು. ನನ್ನ ಯೇಸು ಎವ್ರಿ ಡೇ ನಿಮ್ಮ ಕೈ ಇಟ್ಕೊಳ್ತಾನೆ.
ಮದುವೆ ಆಗಾಗ ಹುಡುಗ ಹುಡುಗಿ ಹಿಡ್ಕೊತಾರಲ್ಲ, ಅದು ಅರ್ಧ ನಿಮಿಷ ಅಷ್ಟೇ. ಆಮೇಲೆ ಬಿಡೆ ಕೈ ಅಂತ ಅರ್ಥನೆ ಅವನು. ಇವಳು ಹಿಡ್ಕೊಳ್ಳೋ ಅಂತ ಅರ್ಥಳೆ. ಇವಳು ಹಿಡ್ಕೊಳ್ಳಲ್ಲ, ಅವನು ಬಿಡಲ್ಲ. ಅದು ದೇವ್ರು ಹೇಳಿದ ವಾಗ್ದಾನ ಇದೆಯಲ್ಲ, ಅದು 2 ನಿಮಿಷಕ್ಕೆ ಬಿಡೋ ಕೈಯಲ್ರಿ. 2 ಜನ್ಮದಲ್ಲೂ, ಈ ಲೋಕದ ಜನ್ಮದಲ್ಲೂ ಪರಲೋಕ ಜನ್ಮದಲ್ಲೂ ನನ್ನ ದೇವರ ಕೈ ನಿಮ್ಮನ್ನು ಬಿಡಲ್ಲ. ಈ ಲೋಕದವ್ರು ಹೇಳ್ತಾರೆ ಈ ಜನ್ಮ ಆದಮೇಲೆ ಇನ್ನೊಂದು ಜನ್ಮ ಅಂತ. ಆದರೆ ವಿಶ್ವಾಸಿಗೆ ಒಂದು ಗೊತ್ತಿರಬೇಕು, ಭೂಲೋಕದ ಜೀವಿತ ಮುಗಿದ ಮೇಲೆ ಇನ್ನೊಂದು ನಾಯಿ ಬಾಲುಕೋ ಹಂದಿ ಬಾಲುಕೋ ದೇವ್ರು ನಿಮ್ಮನ್ನು ಕಳಿಸಲ್ಲ. ಡೈರೆಕ್ಟಾಗಿ ಪರಲೋಕ ರಾಜ್ಯಕ್ಕೆ, ಡೈರೆಕ್ಟ್ ಪರಲೋಕ ರಾಜ್ಯ. ಆ ನಿರೀಕ್ಷೆಯಲ್ಲಿ ನಾನು ನೀನು ಬದುಕಬೇಕು. ಹಲ್ಲೆಲೂಯ. ಅದಕ್ಕೆ ಪೌಲ ಹೇಳ್ತಾನೆ, ದೇವರ ವಾಕ್ಯ ಹೇಳ್ತದೆ, ದೇವರನ್ನ ಪ್ರೀತಿಸುವವರ ಹಿತಕ್ಕೋಸ್ಕರ ಎಲ್ಲ ಕಾರ್ಯಗಳು ಅನುಕೂಲ. ಇವತ್ತು ಪ್ರಿಯ ಸಹೋದರಿ, ಅದೇದಾಗಿ ನಾವು ನೋಡುವಾಗ ಇವತ್ತು ನೋಡಿ, ಕಂಪ್ನಿಯವರು ಲೆಕ್ಕ ಹಾಕ್ತಾರೆ, ಬಿಸ್ನೆಸ್ ಮಾಡೋರು ಲೆಕ್ಕ ಹಾಕ್ತಾರೆ, ವ್ಯಾಪಾರ ಮಾಡೋರು ಲೆಕ್ಕ ಹಾಕ್ತಾರೆ, ನಮಗೆ ಎಷ್ಟು ಆದಾಯ ಬರುತ್ತೆ ಅಂತ. ಲೆಕ್ಕ ಇಲ್ದಿರ ಯಾರು ಕಂಪನಿ ನಡೆಸಲ್ಲ, ಲೆಕ್ಕ ಇಲ್ದಿರ ಯಾರು ಫ್ಯಾಕ್ಟ್ರಿ ನಡೆಸಲ್ಲ, ಲೆಕ್ಕ ಇಲ್ದಿರ ಯಾರು ವ್ಯವಹಾರ ಮಾಡಲ್ಲ. ಈ ಲೋಕದ ವ್ಯಕ್ತಿಗಳು ಲೆಕ್ಕ ಹಾಕಿಕೊಂಡು ವ್ಯಾಪಾರ ವೈಖರಿ ನಡೆಸ್ತಾರಲ್ಲ, ಅವರೆಷ್ಟು ಲೆಕ್ಕ ಪಕ್ಕ ಇಟ್ಟಿರ್ತಾರೆ. ಅದು ದೇವರ ವಾಕ್ಯ ಹೇಳ್ತದೆ, ಇವುಗಳು ಒಂದು ದಿನ ಬಿದ್ದೋಗುತ್ತೆ. ದೇವರ ವಿಷಯದಲ್ಲಿ ನೀನಿಡುವಂಥ ಭಯಭಕ್ತಿಯ ಲೆಕ್ಕ ಇದೆಯಲ್ಲ, ಪರಲೋಕದ ದೇವರು ಮರೆಯಲ್ಲ. ನಿನಗೆ ಆದಾಯವನ್ನ ಹಣದ ರೂಪದಲ್ಲ, ಪರಲೋಕದ ಬಹುಮಾನದ ರೂಪದಲ್ಲಿ ಕೊಡಲಿಕ್ಕೆ ಅವನು ಶಕ್ತನಾಗಿದ್ದಾನಂತೆ. ಕಂಪ್ನಿ ಲಾಭ ಬರುತ್ತೆ ಅಂತ ಒದ್ದಾಡ್ತೀವಿ, ಫ್ಯಾಕ್ಟ್ರಿ ಲಾಭ ಬರುತ್ತೆ ಅಂತ ಒದ್ದಾಡ್ತೀವಿ, ವ್ಯವಹಾರಗಳು ಲಾಭ ಬರುತ್ತೆ ಅಂತ ಒದ್ದಾಡ್ತೀವಿ, ನಮ್ಮ ಭೂಮಿ ಎಷ್ಟು ಲಾಭ ತಂದು ಕೊಡ್ತು ಅಂತ ಒದ್ದಾಡ್ತೀವಿ. ಅದರಿಂದ ನಿನ್ನ ಜೀವನಕ್ಕೆ ಲಾಭ ಇಲ್ಲ, ನಿನ್ನ ಆತ್ಮಕ್ಕೆ ಲಾಭ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರ ಭಯಭಕ್ತಿಯಲ್ಲಿ ಇಡುವಂಥ ಲೆಕ್ಕಾಚಾರ ಇದೆಯಲ್ಲ, ಅದು ನಿನಗೆ ಆದಾಯನ ತರ್ತದಂತೆ. ಅದು ಯಾವ ಆದಾಯ? ಪರಲೋಕದ ಆದಾಯ. ಭೂಲೋಕದಲ್ಲಿರತಕ್ಕ ಸಹೋದರ ಸಹೋದರಿಯೇ, ಎಷ್ಟು ಭಯಭಕ್ತಿಯಿಂದ ದೇವರನ್ನ ಸೇವನೆ ಮಾಡ್ತಾ ಇದ್ದೀರಾ? ನನ್ನ ಮನೆಯಲ್ಲಿ ಇವತ್ತು ದೇವರ ಭಯ ಇದೆಯಾ? ದೇವರ ಭಕ್ತಿ ನಮಗೆ ಸಂರಕ್ಷಣೆಯನ್ನು ಕೊಂಡು ತರ್ತದೆ. ಒಂದು ಆಮೇಲೆ ಹೇಳ್ರಿ, ಎಷ್ಟು ಜನ ಬಿಲೀವ್ ಮಾಡ್ತೀರ ದೇವರ ಭಕ್ತಿ ನಮಗೆ ಸಂರಕ್ಷಣೆ ತರ್ತದೆ ಅಂತ? ಸಂರಕ್ಷಣೆ ಅಂದರೆ ಪ್ರೊಟೆಕ್ಷನ್. ಈಗ ಮಾಟ ಮಂತ್ರ ಮಾಡಿದವ್ರಿಗೆ ಭಯ, ಅಯ್ಯೋ ಈ ಅಪ್ಪ ಏನದು ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟವ್ರಲ್ಲ, ಮಾಡಿದವನು ನೋಡ್ತಾನ, ಮಾಡಿದವನು ದೂರ ಇರೋಲ್ಲ ಬ್ರದರ್, ನಿಮ್ಮ ಅಕ್ಕಪಕ್ಕನೇ ಎಲ್ಲ ಇರ್ತಾನೆ. ಆದರೆ ಒಂದು ಸತ್ಯ, ಅವನು ಎಷ್ಟೇ ದೂರದಲ್ಲಿದ್ದರೂ ನಿಮ್ಮ ದೇವ್ರ ಪಕ್ಕನೇ ಇರ್ತಾನೆ. ಅವನಿದ್ದಕ್ಕೆ ಅದು ಬೆಳಕಿಗೆ ಬಂದುಬಿಡ್ತು. ಅದು ಇಟ್ಟಿದ್ದಕ್ಕೆ ಬೆಳಗ್ಗೆ ದೇವ್ರು ರಿವೀಲ್ ಮಾಡಿದ್ರು ನಿಮಗೆ. ಅದು ಇಟ್ಟಿದ್ದಕ್ಕೇನೆ ದೇವ್ರು ಹೇಳಿಬಿಟ್ರು, ಮಾಟ ಮಂತ್ರ ಮಾಡಿದ್ದಾರೆ ಧೈರ್ಯವಾಗಿರಿ ಅಂತ. ಶತ್ರು ಬಂದು ನಿಂತವನೇ, ನೀನು ಹೆದರಬೇಡ, ನಾನು ನಿನ್ನ ಮನೇಲಿದ್ದೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ನಿಲಯ ಅಂದ ತಕ್ಷಣ ಯೇಸು ಬಂದು ಚೇರ್ ಹಾಕೊಂಡು ಒಳಗೆ ಕೂತ್ಕೊಳ್ಳೋದಮ್ಮ. ಬ್ರದರ್ ಅವ್ರ ಮನೆಗೆ ಗೋರೂರು ಕೇಳಿದೆ ನಾನು, ಏನು ಬ್ರದರ್ ಇರುತ್ತಾ? ಇಲ್ಲ, ನಮ್ಮ ಊರುಗಳಲ್ಲಿ ನಮ್ಮ ಜಾತಿಗೆ ಒಂದು ಸರ್ನೇಮ್, ಆ ಆಸೆ ಇಟ್ಟೆ, ನೋ ಪ್ರಾಬ್ಲಮ್. ಎಷ್ಟೊಂದು ಜನ ಗ್ರೇಸ್ ನಿಲಯ ಅಂತ ಇಡ್ತಾರೆ, ಒಳಗೆ ಗ್ರೇಸ್ ಇರಲ್ಲ. ಬರೆದಿಟ್ಕೊಳ್ರಿ ನನ್ನ ಮಾತನ್ನ. ಆನಂದಮಯ ನಿಲಯ ಅಂತ ಇಟ್ಕೊಂಡಿರ್ತಾನೆ, ಒಳಗೆ ಡುಶುಮ್ ಅಲ್ಲಿ ಆನಂದಯ ಇರಲ್ಲ. ನನ್ನ ಹತ್ರ ಬಂದವ್ರಿಗೆ ತಲೆ ಕೆಟ್ಟೋಗ್ತಾ ಇದ್ದೆ. ಮೊನ್ನೆ ಒಂದು ಮಗುನ ಎತ್ಕೊಂಡ್ಬಂದಿದ್ರು, ಫಾದರ್ ನೀವಿಡೋ ಹೆಸ್ರೆ ನಾವಿಡೋದು, ಯಾಕಮ್ಮ ನಾವಿಡೋದೆಲ್ಲ ನೀವು ಹೇಳ್ದಾಗಿಂದ ತಲೆ ಕೆಟ್ಟೋಗೈತೆ, ಎಲ್ಲ ಉಲ್ಟಾ ಹೊಡೆದ್ರೆ ಏನು ಮಾಡೋದು ಅಂತ. ನಾನಂದೆ, ನಾನು ಹೆಸರಿಡೋ ಜಾತಕದವನಲ್ಲಮ್ಮ, ನೀನು ಯಾವುದು ಬೇಕಾದ್ರೂ ಇಟ್ಕೋ, ನಿನಗೆ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಜ್ಯೋತಿ, ಅವ್ರ ಜ್ಯೋತಿ ಬೆಳಗ್ತಾವ್ರ ಜ್ಯೋತಿನ ಬೆಳಗ್ತಾವ್ರ. ಇನ್ನೂ ಎಷ್ಟೊಂದು ಜನದ ಹೆಸರು ಹೇಳ್ಬೋದು ನಾನು. ಮನೆಗೆ ಹೋದ್ಮೇಲೆ ಫೋನಲ್ಲಿ ಜಗಳ ಮಾಡಿಬಿಡ್ತೀರ. ಅವ್ರು ನನಗೆ ಪರ್ಮಿಷನ್ ಕೊಟ್ಟವ್ರು, ನನ್ನ ಹೆಸರು ನೀವು ಯಾವಾಗ ಬೇಕಾದರೂ ಆರಾಮಾಗಿ ಯೂಸ್ ಮಾಡ್ಬೋದು. ಹಲ್ಲೆಲೂಯ. ನೆನ್ನೆ ಯಾರಿಗೋಗೊಬ್ಬರು ಏನು ಮಾಡಿದೆ, ಏನಪ್ಪ ನಿನ್ನ ಹೆಸರು ಜೀಸಸ್ ಅಂದ, ಇಷ್ಟೊಂದು ಎಣ್ಣೆ ಹೊಡಿತಾ ಇದೆಯಲ್ಲ ಅಂದೆ. ತಲೆ ತಗ್ಗಿಸ್ಕೊಂಬಿಟ್ಟ. ನನ್ನ ಹೆಸರು ಇಟ್ಕೊಂಡು ನೀನು ಸಾರ ಹೆಂಗೆ ಗೊತ್ತಿಲ್ಲ, ನಾಚಿಕೆ ಆಗಲ್ವಾ ಅಂದೆ. ಹಾಗಾದರೆ ಅವಮಾನ ಮಾಡ್ತಾ ಇದ್ದೀನಿ. ನಿನ್ನ ಹೆಸರೇನಪ್ಪ? ಡ್ಯಾನಿಯಲ್. ಅವನು ಕೊಲೆ ಮಾಡಿರ್ತಾನೆ 3. ಆ ಡ್ಯಾನಿಯಲ್ ಕೊಲೆ ಆಗಿದ್ರೆ ಹಿಂಗೆ ನೋಡ್ಕೊಂಡ.
ಇವನು ಫಿಲಮಲ್ಲಿ ನೋಡ್ರಿ, ಯಾವ ಫಿಲಮ್ ನೋಡ್ರಿ ಡ್ಯಾನಿಯಲ್ ಬರೋದೇ ಕೊಲೆ ಮಾಡೋನಿಗೆ, ಈ ರೇಪು ಮಾಡೋನಿಗೆ, ಇವನಿಗೆ ಡ್ಯಾನಿಯಲ್. ಅವನು ಎಷ್ಟು ಪವಿತ್ರವಾದ ವ್ಯಕ್ತಿ ಅವನು, 3 ಹೊತ್ತು ಪ್ರಾರ್ಥನೆ ಮಾಡೋ ವ್ಯಕ್ತಿ. ಮುಸ್ಲಿಂ ಅವ್ರು ಇಟ್ಟಿದ್ರೆ ಬಿಡ್ತಾ ಇದ್ರಾ? ಧರಣಿ SP ನೇ ಎತ್ತಿಬಿಟ್ಟಿರೋರು ಅವರು, DC ಎಗರಿಸ್ಬಿಟ್ಟಿರೋರು ಅವರು. ನಾವು ನಿನ್ನ ಡ್ಯಾನಿಯಲ್ ಆದರೂ ಇಟ್ಕೋ, ಯೇಸು ಆದರೂ ಇಟ್ಕೋ, ಯಾವಂದಾದರೂ ಇಟ್ಕೋ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ವೈರಾಗ್ಯ ಒಳಗಿಲ್ವಲ್ಲ. ಕುರಾನ್ದು ಒಂದು ಪೇಪರ್ ರೋಡಲ್ಲಿ ಸಿಗಲ್ಲ, ನೋಡೋಣ. ಬೋಂಡ ಅಂಗಡಿಯಲ್ಲಿ ಸಿಗ್ತದ ನಿಮಗೆ? ಸಿಗುತ್ತಾ? ಇಟ್ಟವನಿಗೂ ಹೊಡಿತಾರೆ, ಕೊಟ್ಟವನಿಗೂ ಹೊಡಿತಾರೆ ಅವರು. ನಮ್ಮ ಮನೇಲಿ ಪ್ಯಾಕೆಟ್ ಕಟ್ತಾ ಇರ್ತೀವಿ. ಕ್ಯಾಲೆಂಡ್ರೆಲ್ಲ ಮುಗಿದ ಮೇಲೆ ಫಾಸ್ಟ್ ಇನ್ನೂ 3 ಕ್ಯಾಲೆಂಡ್ರ್ ಐತಾ? ಯಾಕೆ ಸಿಸ್ಟರ್? ನಮ್ಮ ಮನೇಲಿ ನಮ್ಮ ಮಗುಗೆ ಪೊಟ್ನ ಕಟ್ಕೊಡಕ್ಕಂತೆ. ಸ್ಕೂಲಿಗೆ ಕಳಿಸುವಾಗ ಸ್ನ್ಯಾಕ್ಸ್ ಹಾಕೋಕ್ಕೆ ಪೊಟ್ನ ಕಟ್ಕೆ ಏನು ಪೇಪರ್ ಯೂಸು? ಕ್ಯಾಲೆಂಡ್ರು. ಅದು ಈ ವರ್ಷ ಜೀವಂತವಾಗಿದೆ, ಬಾಗಿಲ ಹತ್ರ ಇರ್ತದೆ. ಹೋಗುವಾಗ ಓದಿ ಹೋಗೋದು, ಮುಗಿದ ಮೇಲೆ ಪೊಟ್ನ ಕಟ್ಟಿ ಆಚೆ ಕಳಿಸೋದು. ಆ ಭಯ ಇದೆಯಾ? ದೇವರ ವಾಕ್ಯಕ್ಕೆ ಜೀವ ಇದೆ ಅಂತ? ಯಾವುದೇ ಪೇಪರ್ನಲ್ಲೂ ದೇವರ ಬಾಯಿಂದ ಬಂದ ಮಾತಿತ್ತು ಅಂದರೆ ಕಣ್ಗೊತ್ಕೊಂಡು ಹುಷಾರಾಗಿಡಬೇಕು. ನಿಮ್ಮ ಕೈಲಿ ಇಟ್ಕೊಳ್ಳೋಕ್ಕಾಗಲ್ವಾ? ಬೆಂಕಿಲಿ ಸುಟ್ಟು ಬಿಡ್ರಿ, ಯಾರು ಹಾಳು ಮಾಡಬಾರ್ದು ಅದನ್ನು. ನಾವು ಅದನ್ನು ಕೇರೆ ಮಾಡಲ್ಲ. ಎಷ್ಟೋ ಮನೆಗಳಲ್ಲಿ ಬೈಬಲ್ ರೋಡಲ್ಲಿ ಮನೇಲಿ ಬಿದ್ದಿರ್ತವೆ, ಅದರದ್ದು ಪೇಪರ್ ಕಾಲ ಹತ್ರ ಬಿದ್ದಿರ್ತದೆ, ಕ್ಯಾಲೆಂಡರ್ಗಳು ಕೆಳಗೆ ಬಿದ್ದಿರ್ತವೆ, ದೇವರ ವಾಕ್ಯ ನ್ಯಾತಾಡ್ತಾ ಇರ್ತದೆ. ಸರಿ ಮಾಡೋಕ್ಕೆ ಟೈಮ್ ಇಲ್ಲ ಅವ್ರ ಹತ್ರ. ಅದರ ಅರ್ಥ ಏನು? ಅಷ್ಟು ಭಯಭಕ್ತಿ ಇವರಿಗಿದೆ ಅಂತ. ಎಷ್ಟೋ ಮನೆಯಲ್ಲಿ ಯೆಹೋವನು ನನ್ನ ಕುರುಬನು ಅನ್ನೋದು ಜ್ಞಾತಾಡ್ತಾ ಇರ್ತದೆ. ಈ ಕುರುಬನಿಗೆ ತಗಲಾಕಷ್ಟು ಟೈಮ್ ಇಲ್ಲ. ಕಾರಣ ಏನು? ಇದೆಲ್ಲ ಸಿಂಪ್ಟಮ್ಸ್ ಆಫ್ ದೇವರ ಭಯಭಕ್ತಿ. ಜನ ಪುರ್ಸೋತಿಲ್ಲ. ರಾಜ್ಕುಮಾರ್ ಫೋಟೋ ಅಳ್ಳಾಡಂಗಿಲ್ಲ, ಕ್ಲೀನಾಗಿ ಮಳೆ ಹೊಡೆದಿರ್ತಾನೆ. ಇವನಿಗೆ ಇಷ್ಟ ಬಂದವ್ರದ್ದು ಫೋಟೋ ಕರೆಕ್ಟಾಗಿ ಹೊಡೆದಿರ್ತಾನೆ. ದೇವರ ಫೋಟೋ ಎಲ್ಲಿ ಹಂಗನ್ಬಿಟ್ಟು ನಾಳೆ ಅಂಗಡಿಯಿಂದ ಯೇಸು ಸ್ವಾಮಿ ತಂದು ಹಾಕೊಂಡ್ಬಿಟ್ಟಿರ. ವಾಕ್ಯ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಮನೆ ತುಂಬ ವಾಕ್ಯ, ಜೋಬು ಮೇಲೆ ವಾಕ್ಯ, ಹಿಂದ್ಗಡೆ ಪ್ಯಾಂಟ್ ಮೇಲೆ ವಾಕ್ಯ, ಕೈಯಲ್ಲಿ ವಾಕ್ಯ, ಪೆನ್ನಲ್ಲಿ ವಾಕ್ಯ, ವಾಚಲ್ಲಿ ವಾಕ್ಯ, ಸ್ಪೆಕ್ಸ್ ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದ ಅವನು. ಹೊಸ ಭೂಪ ಅವನು. ಸ್ಪೆಕ್ಸ್ ಮೇಲೆ ಬರ್ತಲ್ಲ ರಿಂಗ್, ಅದ್ರ ಮೇಲೆ ಹಾಕೊಂಡು ನಾನು ಕೇಳಿದೆ, ಏನೋ ಇಷ್ಟೊಂದು, ಅಷ್ಟು ಅಭಿಮಾನಿ ನಾನು ಅವನು. ಇಂಥ ಹುಚ್ಚ ಅಭಿಮಾನಿನೂ ದೇವ್ರು ಸೇರಿಸ್ಕೊಳ್ಳಲ್ಲ. ವಾಕ್ಯನೇ ದೇವ್ರು ಹೇಳ್ತಾನೆ, ಹೇಳಿದ್ದೆ ನನ್ನ ಮುಂದೆ ಬಂದು ಹೇಳಬೇಡ. ನನಗೊಬ್ರು ಫೋನ್ ಮಾಡಿದ್ರು ಬೆಂಗಳೂರಿಂದ, ದಿನ ಝೂಮ್ ನಡೆಸ್ತಿರಲ್ಲ, ಏನು ಪ್ರೇಯರ್ ಮಾಡ್ತೀರಾ ಅಂತ. ಏನು ಮಾಡಬೇಕು ಅಂದೆ. ಇಲ್ಲ ನಾನು ಕೇಳ್ತಾ ಇದ್ದೀನಿ, ನಿಮ್ಮವರೆಲ್ಲ ಬಂದು ದಿನ ಹೇಳಿದ್ದೇ ಹೇಳ್ತಾವ್ರಲ್ಲ ಅಂತ, ನೀನು ಅದನ್ನು ಬಂದು ಸೇಳು ಅಂದೆ. ವಾಕ್ಯ ಹೇಳ್ತದೆ, ನಿಮ್ಮ ಹೃದಯ ಕರ್ತನೊಂದಿಗೆ ಸೇರಿಕೊಂಡಿದ್ರೆ ಹೊಸ ಹೊಸ ರೆವಲ್ಯೂಷನ್ ಬರ್ತದೆ. ಹಲ್ಲೆಲೂಯ. ಆದ ಕಾರಣ ಕಡೆ ಮಾತು ಹೇಳಿ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ದೇವಭಕ್ತಿ ಸಂರಕ್ಷಣೆಯನ್ನು ಅದು ಉಂಟು ಮಾಡುತ್ತೆ. ಇವತ್ತು ನಮ್ಮ ಮನೆಗಳಲ್ಲಿ ದೇವರ ಭಕ್ತಿ ಇದೆಯಾ? ಸೋದೋಮ್ ಗೋಮರ ಪಟ್ಟಣದಲ್ಲಿ ದೇವರ ಭಕ್ತಿ ಇರಲಿಲ್ಲ, ದೇವರ ಭಯ ಇರಲಿಲ್ಲ. ಆದರೆ ದೇವರು ಎಂಥ ಒಳ್ಳೆಯ ನೋಡ್ರಿ, ಅಬ್ರಾಮನು ದೇವರ ಮೇಲೆ ಭಯಭಕ್ತಿ ಇಟ್ಟ ನಿಮಿತ್ತವಾಗಿ ದೇವರು ಹೇಳ್ತಾನೆ, ಅಬ್ರಾಮನಿಗೆ ಮರೆಮಾಚಿ ಆ ಒಂದು ಸೋದೋಮ್ ಗೋಮರ ಯಾವ ರೀತಿ ನಾನು ನಾಶ ಮಾಡಲಿ. ಆ ಸೋದೋಮ್ ಗೋಮರ ಅಧಿಕವಾಗಿ ಪಾಪದಿಂದ, ಅವಿಧೇಯತೆಯಿಂದ, ಭಯ ಇಲ್ಲದವರಾಗಿ ಜೀವಿಸಲ್ಪಟ್ಟ ನಿಮಿತ್ತ ದೇವರ ಡಿಸಿಷನ್ಗೆ ಬರ್ತಾನೆ, ಈ ರಾಜ್ಯವನ್ನು ನಾನು ಸುಟ್ಟಾಕ್ಬಿಡ್ತೇನೆ. ಅದು ದೇವರ ಕರುಣೆ ಒಬ್ಬ ಭಯಭಕ್ತಿಯ ಮೇಲೆ ಬಂತು. ಆ ದೇವರ ಕರುಣೆ ಒಬ್ಬ ಭಯಭಕ್ತಿ ಉಳ್ಳವನ ಮೇಲೆ ಬಂದಿದೆ. ಅವನ್ಯಾ? ಸತ್ಯವೇದ ಹೇಳ್ತದೆ, ಅವನು ಲೋಟ. ಆ ಲೋಟನ ಮೇಲೆ ದೇವರ ದಯ ಬಂದುಬಿಡ್ತು. ದೇವರು ಹೇಳ್ತಾನೆ ಲೋಟನಿಗೆ, ಅಬ್ರಾಮನ ನಿಮಿತ್ತ ಲೋಟ ಬದುಕಿಕೊಳ್ಳೋದಿಕ್ಕೆ ತಿರುಗಿ ನೋಡದೆ ಆ ಬೆಟ್ಟದ ಕಡೆಗೆ ಓಡೋಗ್ಬಿಡು. ಹಲ್ಲೆಲೂಯಾ. ನೀವು ಬಿಟ್ಟರೆ ನಾವು ಮನೆ ಕಡೆ ಓಡೋಗ್ಬಿಡ್ತೀವಿ ಫಾಸ್ಟ್. ಬೆಟ್ಟದ ಕಡೆ ನೀನು ಓಡು ಅಂದರು ದೇವರು. ಆ ಲೋಟ ಹೇಳ್ತಾನೆ ಹೆಂಡತಿ ಮಕ್ಕಳಿಗೆಲ್ಲ, ದೇವ್ರು ಹೇಳ್ತಾ ಇದ್ದಾನೆ ಇದನ್ನು ಬೆಂಕಿಯಿಂದ ಸುಟ್ಟು ಬಿಡ್ತೀನಿ ಅಂತ. ಆದ ಕಾರಣ ನಾವು ಓಡೋಕ್ಕೆ ಪ್ರಾರಂಭ ಮಾಡಿದ್ರೆ ದಯಮಾಡಿ ಯಾರು ಹಿಂದೆ ತಿರುಗಿ ನೋಡಬೇಡಿ. ಈ ಆಲೋಚನೆ ಎಲ್ಲ ಲೋಟ ಕೊಡ್ತಾನೆ. ಆದರೂ ಆಸೆ. ನಿಮ್ಮ ಮನೆಗಳಲ್ಲಿ ಹಿರಿಯರು ಸತ್ತೋಗಿರೋದನ್ನ ನೋಡಿರ್ಬೋದು ನೀವು. ಕೆಲವರು ಸಾಯಲ್ಲ ಬೇಗ,
ನಾನೇ ಸುಮಾರು ಜನ ನೋಡಿದ್ದೀನಿ. ಅವ್ರು ಹೇಳ್ತಾರೆ, ಯಾಕಮ್ಮ ಇವ್ರು ಇನ್ನೂ ಸತ್ತಿಲ್ಲ? ಅವರಿಗೆ ಗೋಲ್ಡ್ ಆಸೆ ಅಂತ, ಅವರಿಗೆ ಬಂಗಾರದ ಆಸೆ, ಅವರಿಗೆ ಪ್ರಾಪರ್ಟಿ ಆಸೆ, ಅವರಿಗೆ ಹಣದ ಆಸೆ. ಒಬ್ಬರು ನನ್ನೇ ಕರೆಸಿದ್ರು, 10 ಲಕ್ಷ ತಟ್ಟೆಯಲ್ಲಿ ಇಟ್ಟು, ರೇಷ್ಮೆ ಸೀರೆ ಇಟ್ಟು, ಪಕ್ಕದ ಮೇಲೆ 20 ಎಕರೆ ಜಮೀನ್ದು ಪತ್ರ ಇಟ್ಟು, ಫಾಸ್ಟರ್ ಒಂದು ಪ್ರೇಯರ್ ಮಾಡಿಬಿಡಿ, ಇದನ್ನು ಅವ್ರ ಪಕ್ಕ ಇಟ್ಟು ಬಿಡ್ತೀವಿ, ಅವ್ರ ವಾಸನೆ ಕುಡ್ದಿದೆ ಹೋಗ್ಬಿಡ್ಬೇಕಂತ. ನಾನಂದೆ, ಅಯ್ಯೋ ದೇವ್ರೇ, ಇದಕ್ಕೆಲ್ಲ ನಾನು ಪ್ರಾರ್ಥನೆ ಮಾಡೋಕ್ಕಾಗಲ್ಲಮ್ಮ. ನಿನಗೆ ಯಾರಮ್ಮ ದೇವದೂತ ಬಂದು ಹೇಳಿದ್ನ ಮನೆ ಪತ್ರ, ಹಣ, ಬಂಗಾರ ಎತ್ಕೊಂಡಾಗ ಆ ಅಮ್ಮನಿಗೆ ತೋರಿಸು ಅಂತ? ಇಲ್ಲಪ್ಪ ಅಷ್ಟಾರ, ಅಮ್ಮ ಹೋಯ್ತಾ ಇಲ್ಲ. ನಾವು ಬೇಗ ಹೋದ್ರೆ ಒಂದು ಬಣ್ಣ ಹೊಡೆದು ಫಂಕ್ಷನ್ ಮಾಡ್ಬೇಕು ನಮ್ಮ ಮನೇಲಿ. ಯಾವಾಗ ಹೋಗ್ತಾಳೆ ಗೊತ್ತಿಲ್ಲ. ಜನರ ಥಾಟ್ಸ್ ನೋಡ್ರಿ. ಪ್ರಿಯ ಸಹೋದರಿ, ನೀನು ಒಬ್ರಿಗೆ ಇರಿಟೇಷನ್ ಆದರೆ, ಕಟ್ಕೊಂಡಿರೋ ಗಂಡನಿಗೆ ಹೆಂಡತಿ ಬೇಡ, ಹೆಂಡತಿಗೆ ಗಂಡ ಬೇಡ, ತಂದೆ ತಾಯಿಗೆ ಮಕ್ಕಳು ಬೇಡ, ಬಂಧು ಬಳಗ ಬೇಡ. ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಇವ್ರು ಯಾವಾಗ ಸಾಯ್ತಾರೆ. ಆದರೆ ನನ್ನ ದೇವರು ಹೇಳ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪನೂ ಸಂತೋಷ ಇಲ್ಲ, ಅವನ ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಆಸೆ. ಹಲ್ಲೆಲೂಯ. ಸಿಸ್ಟರ್, ಯಾಕೆ ಮಕ್ಕಳನ್ನ ಕರ್ಕೊಂಬಂದಿಲ್ವಾ? ತುಂಬ ಗಲಾಟೆ ಮಾಡ್ತಾರೆ ಪಾಸ್ಟರ್. ಹಂಗಾದ್ರೆ ಪರಲೋಕಕ್ಕೆ ಹೋಗೋದು ಬೇಡವಾ? ಕುರಿ ಇದ ಮೇಲೆ ಮರಿ ಇದ್ರೆ ಮರೀಲಿ ಗಲಾಟೆ ನಡೆಯುತ್ತೆ. ಹಲ್ಲೆಲೂಯ. ಮೊನ್ನೆ ಒಂದು ಸಿಸ್ಟ್ರಿಗೆ ಫೋನಲ್ಲಿ ಮಾತಾಡ್ತಾರೆ, ಹೇಳಿದೆ, ಯಾವಾಗ ಬರ್ತೀರಾ ಸಿಸ್ಟರ್ ಚರ್ಚ್ಗೆ? ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಬರ್ತೀವಿ ಅಂತ. ಮುಂಚೆ ಮಗು ಇರಲಿಲ್ಲ, ಮಗು ಕೊಟ್ಬಿಟ್ಟ ದೇವರು. ಈಗ ಮಗು ದೊಡ್ಡದಾಗತ್ತೆ ಕಾಯ್ತಾವ್ರೆ. ಪ್ರಿಯ ಸಹೋದರಿ, ದೇವರ ಸನ್ನಿಧಾನದಲ್ಲಿ ಆಫ್ಟರ್ 40 ಡೇಸ್ ಆದಮೇಲೆ ದೇವರ ಮನೆಗೆ ಮಗು ಜೊತೆಗೆ ಕುಟುಂಬವಾಗಿ ಬರುವಾಗ ಅದು ಸಿಂಪ್ಟಮ್ಸ್ ದೇವರ ಭಕ್ತಿನ ತೋರಿಸುವಂಥದ್ದು, ದೇವರ ಭಯವನ್ನು ತೋರಿಸುವಂಥದ್ದು, ದೇವರ ವೈರಾಗ್ಯವನ್ನು ತೋರಿಸುವಂಥದ್ದು. ಸತ್ಯವೇದ ಹೇಳ್ತದೆ, ದೇವರ ಭಕ್ತಿ ನಿಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಲೋಟನ ಮನೆಯನ್ನು ಬಿಡಿಸೋದಕ್ಕೆ ಕಾರಣ ಅವನಲ್ಲಿದ್ದಂಥ ಭಯಭಕ್ತಿ. ಆದ ಕಾರಣ ಅವನ ಹೆಂಡತಿ ಮಕ್ಕಳಿಗೆ ಹೇಳ್ತಾನೆ, ದೇವರು ಓಡೋಕ್ಕೆ ಹೇಳಿದ್ದಾರೆ, ನಾನು ಓಡಲಿಕ್ಕೆ ಪ್ರಾರಂಭ ಮಾಡುವಾಗ ನೀವು ಬರ್ತಾ ಇದ್ದೀರೋ ಇಲ್ಲ ಅಂತ ನಾನಂತೂ ನೋಡಲ್ಲ. ಹೊಸ ಒಡಂಬಡಿಕೆಯಲ್ಲಿ ಪೌಲು ಹೇಳ್ತಾನೆ ಆ ಮಾತು. ಯಾವಾಗ ಕ್ರಿಸ್ತನಲ್ಲಿ ಓಡೋಕ್ಕೆ ಪ್ರಾರಂಭ ಮಾಡಿದ್ನೋ ಹಿಂದೆ ತಿರುಗೇ ನೋಡಿಲ್ಲ ನಾನು. ಇದನ್ನು ಹಳೆ ಒಡಂಬಡಿಕೆಯಲ್ಲಿ ಲೋಟ ಹೇಳ್ತಾ ಇದ್ದಾನೆ. ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಬರ್ತಿರೋ ಬರೋಲ್ಲೋ ನನಗೆ ಗೊತ್ತಿಲ್ಲ, ನನಗೆ ಭಾಳ ಪ್ರಾಮುಖ್ಯ ನಮ್ಮ ದೇವರ ಮಾತು. ಅವನು ನಾಶ ಮಾಡ್ತೀನಿ ಅಂತ ಹೇಳಿದಾನಲ್ಲ, ಆ ಭಯದಲ್ಲಿ ನನಗೆ ಹೇಳಲ್ಪಟ್ಟ ಅಡ್ರೆಸ್ಗೆ ನಾನು ಓಡಿ ಸೇರಿದ್ರೇ ನನ್ನ ಸುರಕ್ಷತೆ. ಈಗ ದೇವರು ಯೇಸುವಿನ ಮೂಲಕ ವಾಗ್ದಾನ ಮಾಡಿದ್ದಾನೆ, ಈ ಪ್ರಪಂಚವನ್ನ ಬೆಂಕಿ ಗಂಧಕಗಳ ಮೂಲಕವಾಗಿ ಸುಡ್ತೀನಿ, ನೀವು ಓಡಕ್ಕೆ ಆರಂಭ ಮಾಡಿ. ನಾವು ಓಡ್ತಾ ಇಲ್ಲ, ಓಡೋರ್ನು ನಿಲ್ಲಿಸ್ತಾ ಇದ್ದೀವಿ. ಅಲ್ಯಾಕೆ ಓಡ್ತೀಯ ಬಾಯಿಲಿ ಅಂತ ದೇವರು ಅವತ್ತು ಲೋಟನಿಗೆ ಪ್ರವಾದನೆ ಹೇಳಿದ್ನಲ್ಲ, ತಪ್ಪಿಸ್ಕೋ, ಇವತ್ತು ನೈಟೇ ಬರ್ಬೋದು ಅಗ್ನಿ. ನೀವು ಕೊಟ್ಟಿರೋ ಟಾರ್ಚರ್ ಭೂಲೋಕದವ್ರಿಗಲ್ಲ, ಪರಲೋಕದವ್ರಿಗೆ ಟಾರ್ಚರ್ ಕೊಟ್ಟಿದ್ದೀರಲ್ಲ, ಆ ದೇವದೂತರಿಗೂ ಬಿಟ್ಟಿಲ್ವಲ್ಲ ನೀವು. ಅವ್ರಿಗೇನೋ ಹೊಡಿದ್ರಿ ಬಡಿದ್ರಿ ಅಂದರೆ ಅಷ್ಟು ಕೆಳಕು ಯೋಚನೆನ ನಿಮಗೆ, ಅಷ್ಟು ಕಚಡ ಯೋಚನೆನ ನಿಮಗೆ, ಅಷ್ಟು ವರ್ಸ್ಟ್ ಯೋಚನೆ ನಿಮ್ಮಲ್ಲಿದ್ದ ನಿಮಿತ್ತವಾಗಿ ನಿಮ್ಮನ್ನು ನಾನು ಸುಮ್ಮನೆ ಬಿಡಲ್ಲ. ಗೋಬಿ ಮಂಚೂರಿ ಫ್ರೈ ಮಾಡ್ದಂಗೆ ಮಾಡಿಬಿಡ್ತೀನಿ ಅಂತ. ಅದಕ್ಕೆ ಬೆಂಕಿನ ದೇವರು ಕಳಿಸ್ತಾರೆ. ಪ್ರಿಯ ಸಹೋದರಿ, ನಾನೇನೋ ತಾನು ಹೇಳ್ತಾ ಇಲ್ಲ. ಅವತ್ತು ಲೋಟ ಓಡಕ್ಕೆ ಆರಂಭ ಮಾಡಿದಾಗ ಓಡಕ್ಕೆ ಮುಂಚೆ ಅವ್ರ ಹೆಂಡತಿ ಮಕ್ಕಳಿಗೆ ಅವನು ವಾರ್ನಿಂಗ್ ಮಾಡ್ತಾನೆ, ಯಾರು ತಿರುಗಬೇಡಿ, ತಿರುಗಿದ್ರೆ ನೀವು ಬದುಕಲ್ಲ, ತಿರುಗದೆ ಓಡಿದ್ರಿ. ಆಗ ಓಡಕ್ಕೆ ಪ್ರಾರಂಭ ಮಾಡಿದ್ರು. ಆಸೆ ಇದೆಯಲ್ಲ, ಆಸೆ ಮನುಷ್ಯನ ಬೀಳಿಸ್ಬಿಡ್ತದೆ. ಇದು ಮುಟ್ಟಬೇಡಮ್ಮ, ಮುಟ್ಟಿದ್ರೆ ಏನಾಗುತ್ತೆ, ನೋಡಬೇಡಮ್ಮ, ನೋಡಿದ್ರೆ ಏನಾಗುತ್ತೆ, ಹೋಗಬೇಡಮ್ಮ, ಹೋದ್ರೆ ಏನಾಗುತ್ತೆ. ಇದು ಮನುಷ್ಯನಲ್ಲಿ ದೆವ್ವ ಮಾಡಿರುತ್ತೆ. ಅದು ದೇವರ ವಾಕ್ಯ ಹೇಳ್ತದೆ.
ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಾವ ಹೋಮ ಯಜ್ಞಗಳಿಗೂ ದೇವರು ಮೆಚ್ಚಲ್ಲ. ಹಲ್ಲೆಲೂಯ. ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಾವ ಹೋಮ ಯಜ್ಞಗಳಿಗೂ ದೇವರು ಮೆಚ್ಚಲ್ಲ. ಹಾಗಾದ್ರೆ ಪ್ರಿಯ ಸಹೋದರಿಯೇ, ಲೋಟ ಓಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಸತ್ಯವೇದ ಹೇಳ್ತದೆ, ಸ್ವಲ್ಪ ದೂರ ಓಡಿದ್ರು. ಇನ್ನು ಸ್ವಲ್ಪ ದೂರದಲ್ಲಿ ಓಡುವಾಗ ಯಾವಾಗ ಲೋಟನಿಗೆ ಗೊತ್ತಾಯ್ತು ಅಂದರೆ ಇಷ್ಟು ದೂರ ಒಳಗೋದು, ಹಿಂದೆ ನೋಡೋದು, ಇಷ್ಟು ದೂರ ಒಳಗೋದು. ಹಂಗೆ ಮಾಡಿಲ್ಲ ಅವನು. ನಾವು ಹಂಗೆ ಮಾಡೋದು. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿದೆ ಹಿಂದೆ ಬರ್ತಾವ್ರೆ ಅಂತ ನೋಡ್ತೀವಿ, ಇನ್ನೊಂದು ಕಿಲೋಮೀಟ್ರ್ ಹೋಗಿದೆ ಹಿಂದೆ ಬರ್ತಾವ್ರು ನೋಡ್ತೀವಿ. ನೀನು ಯಾವಾಗ ಹಿಂದೆ ನೋಡ್ತೀಯೋ ಲೋಟನ ಹೆಂಡತಿ ಥರ ಇರೋ ಜಾಗದಲ್ಲೇ ಇರ್ತೀಯ. ನೀನು ಎಷ್ಟು ದೂರ ಓಡಿದ್ರು ಕೊನೆಗೆ ಅಲ್ಲಿಗೆ ಕರ್ಕೊಂಬಂದ್ಬಿಡ್ತಾನೆ ದೇವರು. ಇಲ್ಲೇ ತಾನು ಓಟ ಸ್ಟಾರ್ಟ್ ಮಾಡಿದ್ದು ಇಲ್ಲೇ ಇರೋದು. ಇದು ನಿಜ. ಅಷ್ಟು ಇಲ್ದಿರ ಪೌಲ್ ಹೇಳ್ತಾನ, ನನ್ನ ಓಟವನ್ನು ಕ್ರಿಸ್ತನಲ್ಲಿ ಓಡಿ ನಾನು ಮುಗಿಸಿದ್ದೇನೆ. ಯಾರೂ ಆಮೇಲೆ ಹೇಳಲಿಲ್ಲ. ಅವನು ತಾನೇ ಓಡಿದ್ದು. ಅವನು ಓಡಿದ್ರೆ ನಾವು ಹೇಳಿದ್ವ ಓಡು ಅಂತ. ನೀನು ಪಾಸ್ಟ್ ಹೇಳಿದಾಗ ಓಡೋಕ್ಕೆ ಪ್ರಾರಂಭ ಮಾಡಿದ್ರೆ ಅದನ್ನು ದೇವರು ರುಜು ಮಾಡ್ತಾನಂತೆ. ಎಸ್, ಈಗ ಒಲಿಂಪಿಕ್ಗೆ ನೀವೇ ಓಡೋಗ್ಬಿಡ್ತೀರಾ? ಒಲಿಂಪಿಕ್ ಇಟ್ಟವ್ರೆ ಅಂದ ತಕ್ಷಣ ನೀವೇ ಓಡೋಗ್ಬಿಡ್ತೀರಾ ಡ್ರೆಸ್ ಹಾಕ್ಕೊಂಡು? ಯಾರಿಗೆ ಸೆಲೆಕ್ಟ್ ಮಾಡೋದು? ಅದಕ್ಕೆ ಒಂದು ಕೋಚ್ ಇರ್ತದೆ, ಅದಕ್ಕೆ ಒಂದು ಕಮಿಟಿ ಇರ್ತದೆ, ಅದಕ್ಕೆ ಒಂದು ಸಂಸ್ಥೆ ಇರ್ತದೆ, ಅದಕ್ಕೆ ಇಷ್ಟು ಫೀಸ್ ಇರ್ತದೆ, ಇಷ್ಟು ಟ್ರೈನಿಂಗ್ ಇರ್ತದೆ. ಮೊದಲು ನೀನು ಚೆಕಪ್ ಮಾಡ್ತಾನೆ, ಇವನಿಗೆ ಓಡೋಕ್ಕೆ ಬರ್ತದ ಆರಕ್ಕೆ ಬರುತ್ತಾ ಅಂತ. ಅವನ ಮೀಟ್ ಇಟ್ಕೊಂಡು ನೋಡ್ತಾನೆ, ಇಷ್ಟು ಟೈಮಲ್ಲಿ ನೀನು ಓಡಿ ಬಂದರೆ ನೀನು ಸೆಲೆಕ್ಟ್ ಆಗ್ತೀಯ. 1 ಮಿನಿಟ್ ಲೇಟಾಗಿ ಬಂದರೆ ನೀನು ಸೆಲೆಕ್ಟ್ ಆಗಲ್ಲ. ಓಡೋಕ್ಕೆ ಬರ್ದೇ ಇರೋರ್ನೆಲ್ಲ ಒಲಿಂಪಿಕ್ಗೆ ಹಾಕ್ಕೊಂಡು ಓಡಿಸಲ್ಲ ಅವನು. ಕುಂಟೂರನ್ನ ಸೇರಿಸ್ಕೊಳ್ತಾನ? ಗೂನಾದವ್ರನ್ನ ಸೇರಿಸ್ಕೊಳ್ತಾನ? ಸ್ವಲ್ಪ ಕೆಮ್ಮೈತೆ ನೀನು ಓಡಿಸುವಾಗ ಸರಿಯಾಗುತ್ತೆ, ಬರಲ್ಲ ಅಂದರೆ ಅವ್ನು ಸೇರಿಸ್ಕೊಳ್ಳಲ್ಲ. ಫಿಸಿಕಲ್ ಬಾಡಿ ನೆತ್ತಿನ ಅಂಗಾಲ್ನವರೆಗೂ BP ಶುಗರ್ ಎಲ್ಲ ನಾರ್ಮಲ್ ಆಗಿರಬೇಕು. ಟೆನ್ಷನು ಇರಂಗಿಲ್ಲ. ಗೊತ್ತಾ ನಿಮಗೆ? ಇಷ್ಟು ರೂಲ್ಸ್ ಭೂಲೋಕದಲ್ಲಿ ಐತೆ ಅಂದರೆ ಪರಲೋಕದಲ್ಲಿ ಬಾಗಿಲೇನು ಓಪನ್ ಆಗೈತೆ, ಬಂದು ಸೇರ್ಕೊಳ್ರಿ ಎಲ್ಲ ಅಂತ. ಲೋಟನಿಗೆ ದೇವರು ಹೇಳಿದ್ರು, ತಿರುಗಿ ನೋಡಬೇಡ, ಓಡು. ಅದರ ಲೋಟನ ಹೆಂಡತಿ ಸುಮ್ಮನೆ ಇರಲಿಲ್ಲ. ಅವಳು, ನನ್ನ ಮನೆ ಎಷ್ಟು ದೊಡ್ಡ ಮನೆ, ವಸ್ತುಗಳು ಎಷ್ಟೆಷ್ಟು ಬೆಲೆ ಬಾಳೋದು, ಬಂಗಾರ ಎಲ್ಲ ಇತ್ತು. ಆ ನಾಯಿಗೆ ಊಟ ಹಾಕಿದ್ನೋ ಇಲ್ವೋ, ಬೆಕ್ಕಿಗೆ ಊಟ ಹಾಕಿದ್ನೋ ಇಲ್ವೋ. ಇವ್ರ ಗಂಡನ ಚಿಂತೆ ಇರಲ್ಲ. ಎಷ್ಟೋ ಮನೆಯಲ್ಲಿ ಬೆಕ್ಕದ ಚಿಂತೆ ಇರ್ತದೆ. ಒಂದು ಯಾರು ಪಾಸ್ಟ್ರು ಅವರು ಫಾರಿನ್ದು ಬೆಕ್ಕು ತಂದಿದ್ದೀನಿ ಪಾಸ್ಟರ್. ಯಾಕೆ ಅಂದೆ? ಸಾಕಕ್ಕೆ ಅಂದರು. ಜನನ ಸಾಕಯ್ಯ ಅಂದರೆ ಬೆಕ್ಕನ್ನು ಸಾಕ್ತಾ ಇದೆಯಲ್ಲ ನೀನು ಅಂದರು. ಇಲ್ಲ ಸುಮ್ಮನೆ ಅಂದರು. ಮೊನ್ನೆ ಅಂತ ಬೀಗ ಹಾಕ್ಕೊಂಡು ಹೋಗೋಗಿಲ್ಲ ಅಂದರು. ಯಾಕೆ ಅಂದೆ? ಬೆಕ್ಕೈತೆ ಮನೇಲಿ ಅಂತ. ಆ ಬೆಕ್ಕಗಿರೋ ಬೆಲೆ, ನಾಯಿಗಿರೋ ಬೆಲೆ ನಿಜವಾದ ಆತ್ಮಕ್ಕಿಲ್ವೇ? ವಿಶ್ವಾಸಿ, ನಿನಗಾಗಿ ಪ್ರಾಣ ಕೊಟ್ಟಂತ ಯೇಸು ಹೇಳ್ತಾನೆ, ದುಷ್ಟನ ಸಾವಿನಲ್ಲಿ ಸ್ವಲ್ಪ ನನಗೆ ಸಂತೋಷ ಇಲ್ಲ, ಅವನ ರಕ್ಷಣೆ ಹೊಂದಬೇಕನ್ನೋದೇ ನನ್ನ ಇಷ್ಟ. ನೀನು ದೇವರ ಭಯ ಭಕ್ತಿಲಿದ್ದರೆ ನಿನ್ನ ಕುಟುಂಬನ ಸಂರಕ್ಷಣೆ ಮಾಡ್ತಾನೆ. ಲೋಟ ಒಬ್ಬನೇ ಆ ಜಾಗಕ್ಕೆ ಹೋಗಿ ತಲುಪೋದು. ಸತ್ಯವೇದ ಹೇಳ್ತದೆ, ಅವ್ರ ಹೆಂಡತಿ ಆಸೆಯ ನಿಮಿತ್ತ, ಪಾಪದ ನಿಮಿತ್ತ, ಅವಳ ಲೋಕದ ಇಚ್ಛೆ, ಆಸೆ, ಆಕಾಂಕ್ಷೆಗಳ ನಿಮಿತ್ತ ದೇವರು ಕೊಟ್ಟ ಮಾರ್ಗದಲ್ಲಿ ಓಡಕ್ಕೆ ಆಗದೆ, ಆ ಗುರಿಯನ್ನು ತಲುಪಕ್ಕಾಗದೆ ಅವಳು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಪೌಲ್ ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಹೊಂದಿದ ಮೊದಲನೇ ದಿನ ಕೇಳ್ತಾನೆ, ನಾನು ಏನಾಗಬೇಕಂತ ನೀನು ಬಯಸ್ತೀಯ? ನಾನೇನಾಗಬೇಕಂತ ಬಯಸ್ತೀಯ ದೇವರೇ? ಅದನ್ನಾಗೋದಕ್ಕೆ ನನ್ನನ್ನು ನಾನು ಸಮರ್ಪಣೆ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವಾರ ಒಬ್ಬರಿಗೆ ದೀಕ್ಷಾಸ್ಥಾನ ಕೊಡೋ ಪಾಸ್ಟರ್ ಅವರು ಹೇಳ್ತಾ ಇದ್ರು, ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರೇ 30 ವರ್ಷ ಆಗಿರೋ ಬಿಲಿವರೇ ನಿಲ್ತಾ ಇಲ್ಲ, ಈ ವ್ಯಕ್ತಿ ಹೆಂಗೆ ನಿಲ್ತಾನಪ್ಪ? ನಾನು ದೀಕ್ಷಾಸ್ಥಾನ ತಗೊಳ್ಳುವಾಗ ಒಬ್ಬ ಪ್ರವಾದಿ ಹೇಳಿದರು, ಬ್ರದರ್, ಇವತ್ತು ನಿಮ್ಮ ಹೃದಯದಲ್ಲಿ ಏನು ಆಸೆ ಇಟ್ಕೊಂಡು ನೀವು ತಗೊಳ್ತೀರೋ ಅದು ಮೇಲೆ ಬರ್ಕೊಳ್ತಾನೆ, ಹಂಗೆ ನಿಮ್ಮನ್ನು ನಡೆಸ್ತಾನೆ ಅಂತ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ನಾನು ಮುಳುಗ ಅರ್ಜೆಂಟಲ್ಲಿ ದೇವರೇ ನನ್ನ ಅಪೋಸ್ತಲ್ ಮಿನಿಸ್ಟ್ರಿ ನಡೆಸು ಅಂತ ಪ್ರೇಯರ್ ಮಾಡಿಬಿಟ್ಟೆ.
ಸುಮಾರು ದೊಡ್ಡ ದೊಡ್ಡ ಸೇವಕರುಗಳು ಬಂದು ಮಾತಾಡಿದ್ರು, ನಿನ್ನ ಸಭೆಯಲ್ಲಿ ಯಾಕೆ ಕೂತ್ಕೊಂಡಿದ್ಯಾ? ಅಪೊಸ್ತಲರ ಮಿನಿಸ್ಟ್ರಿ ನಿನಗಿರುವಾಗ ಹೋದಾಚೆ. 25 ವರ್ಷ ಆಯಿತು, ಹೊರಗಡೆ ಹೋಗೋಕ್ಕೆ ಮನಸ್ಸು ಮಾಡಿಲ್ಲ. 25 ವರ್ಷದ ಮೇಲೆ ದೇವ್ರ ನಾಮ ಮಹಿಮೆಗೋಸ್ಕರ ಹೇಳ್ತೀನಿ, ಸುಮಾರು ಕಡೆಯಿಂದ ಫೋನ್ ಬರ್ತದೆ, ನೀವು ನಮ್ಮ ಸಭೆಗೆ ಬರ್ತೀರಾ, ನೀವು ನಮ್ಮ ಸಭೆಗೆ ಬರ್ತೀರಾ, ನಿಮ್ಮ ಊರಿಗೆ ಬಂದು ಸುವಾರ್ತೆ ಕೂಟ ನಡೆಸ್ಕೊಡ್ತೀರಾ? 26ನೇ ವರ್ಷಕ್ಕೆ 2026ರಲ್ಲಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ ನೀನು ಬಾಗಿಲು ತೆರೆಯೋದಾದರೆ ಹೊರ ಸಭೆಗಳಿಗೆ ಹೋಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ಜನಗಳನ್ನು ಬೂಸ್ಟ್ ಮಾಡುವಂಥ ಕೃಪೆಗೆ ನಡೆಸುವಂಥ. ಮೊನ್ನೆ ನಾಗರಾಜ್ ಅವ್ರ ಮನೆಯಲ್ಲಿ ಸಂದೇಶ ಕೊಟ್ಟು ಆಚೆ ಬಂದ ತಕ್ಷಣ ಒಬ್ಬರು ಪಾಸ್ಟ್ರು ಬಂದು ನನಗೆ ವಿಶ್ ಮಾಡಿ ಹೇಳಿದ್ರು, ಮೊದಲನೇ ಕಮ್ಯುನಿಯನ್ ಸಂಡೇ ನಮ್ಮ ಚರ್ಚಿಗೆ ಬರ್ತೀರಾ ನೀವು ಮಾತಾಡಿದ್ದು ನನಗೆ ದೇವರಾತ್ಮ ಮಾತಾಡಿದ್ರು, ನಿಮ್ಮನ್ನ ಕರೆಸಬೇಕು ಅಂತ. ಅವ್ರ ಹೆಸರು ಗೊತ್ತಿಲ್ಲ ಬ್ರದರ್ ನನಗೆ. ಇದ್ದೀರಾ? ಕಾರಣ ಏನು? ಈ ಕಾಲ ಮೌನವಾಗಿ ಕೂತ್ಕೊಳ್ಳುವಂಥ ಕಾಲ ಅಲ್ಲ, ಎದ್ದು ಕ್ರಿಸ್ತನಿಗಾಗಿ ಓಡುವಂಥ ಕಾಲ. ಎಷ್ಟು ಜನ ಓಡೋಕ್ಕೆ ರೆಡಿಯಾಗಿದ್ದೀರಾ? ಎಷ್ಟು ಜನ ಓಡೋಕ್ಕೆ ರೆಡಿಯಾಗಿದ್ದೀರಾ? ನಿಜವಾಗ್ಲೂ ಎಷ್ಟು ಜನ ಓಡೋಕ್ಕೆ ರೆಡಿಯಾಗಿದ್ದೀರಾ? ಓಡೋಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ಟಯರ್ಡ್ ಆಗಬಾರ್ದು. ಕಾಲು ನೋವು, ಕೈ ನೋವು, ಸೊಂಟ ನೋವು, ಅದು ನೋವು, ಇದು ನೋವು, ಇದು ಅಂತ ರೀಸನ್ ಕೊಡಂಗೇ ಇಲ್ಲ. ಹಲ್ಲೆಲೂಯಾ. ಯಾವ ಟೈಮಲ್ಲಿ ದೇವರು ಬರಲಿಕ್ಕಿದ್ದಾನೆ ನಮಗೆ ಗೊತ್ತಿಲ್ಲ ರೀ, ಆದರೆ ದೇವರು ಬರೋದಕ್ಕೆ ರೆಡಿ ಆಗಿದ್ದಾನೆ. ದೇವರ ಬರೋಣದಲ್ಲಿ ನಡಿಬೇಕಾದ ಕಾರ್ಯಗಳೆಲ್ಲ ನಡೀತಾ ಇದೆ. ಆ ಶಬ್ದಗಳನ್ನ ನಾವು ಕೇಳ್ತಾ ಇದ್ದೇವೆ, ಆ ಸುದ್ದಿಗಳನ್ನ ನಾವು ಕೇಳ್ತಾ ಇದ್ದೇವೆ. ನಾವು ಆಯ್ತವಾಗ್ತಾ ಇದ್ದೇವ? ಇವತ್ತು ದೇವರ ಭಯಭಕ್ತಿ ಜನರಲ್ಲಿ ಕಡಿಮೆ ಆಗ್ತಾ ಇದೆ. ವಿಶ್ವಾಸದ ಪ್ರಿಯ ದೇವ ಜನರೇ, ಭಯಭಕ್ತಿನ ಜಾಸ್ತಿ ಮಾಡ್ಕೊಳ್ರಿ, ಕಡಿಮೆ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ವೈರಾಗ್ಯ ಜಾಸ್ತಿ ಮಾಡ್ಕೊಳ್ರಿ, ಕಡಿಮೆ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಪ್ರಾರ್ಥನೆ ಜಾಸ್ತಿ ಮಾಡ್ಕೊಳ್ರಿ, ಆರಾಧನೆ ಜಾಸ್ತಿ ಮಾಡ್ಕೊಳ್ರಿ, ದೇವರ ರಾಜ್ಯದ ಸೇವೆಯನ್ನು ಜಾಸ್ತಿ ಮಾಡ್ಕೊಳ್ರಿ, ಕರ್ತನ ಆಲಯದ ಕೆಲಸವನ್ನು ಜಾಸ್ತಿ ಮಾಡ್ಕೊಳ್ರಿ, ಕಡಿಮೆ ಮಾಡ್ಕೊಳ್ಬೇಡಿ. ವೈರಾಗ್ಯ ಕ್ರಿಯೆಯಲ್ಲಿ ತೋರಿಸ್ಕೊಡ್ರಿ, ಕರ್ತ ನಿಮ್ಮ ಕೊಂಬನ ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ತುಂಬ ಇದೆ, ಅದು ಇಲ್ಲಿಗೆ ಸಾಕು. ಕಡೆದಾಗಿ ನೀವು ಮನೇಲಿ ಹೋದ್ರಿ, ಕೀರ್ತನೆ 1:3 ದೇವರ ವಾಕ್ಯ ಹೇಳ್ತದೆ, ದೇವರ ಭಯಭಕ್ತಿಯಲ್ಲಿ ಇರುವಂಥ ವ್ಯಕ್ತಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರುವನು. ಒಂದು ಆಮೇಲೆ ಹೇಳ್ರಿ. ಕಡೆಯದು ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಕೆಲವು ವರ್ಷಗಳ ಹಿಂದೆ ಭೂಪಾಲ್ ಎಂಬ ಪ್ರಾಂತ್ಯದಲ್ಲಿ ವಿಷ ಅನಿಲನ ಬಿಟ್ಟುಬಿಟ್ಟಿದ್ರಂತೆ. ಅದನ್ನು ಕುಡಿದು 1000ಗಟ್ಟಲೆ ಜನ ಸತ್ತೋಗ್ಬಿಟ್ಟಿದ್ದಾರೆ. ಆ ಪ್ರಾಂತ್ಯದಲ್ಲಿ ದೇವರ ಭಯಭಕ್ತಿ ಉಳ್ಳ ಒಂದು ಕುಟುಂಬ ಇತ್ತಂತೆ. ಅವನು ಬರೀತಾನೆ, ಎವ್ರಿ ನೈಟ್ ಗಾಳಿಗೋಸ್ಕರ ನಾವು ವಿಂಡೋಸ್ನ ತೆಗೆದು ಮಲ್ಕೊಳ್ತಾ ಇದ್ರಂತೆ. ಪ್ರತಿ ರಾತ್ರಿ ವಿಂಡೋಸನ್ನು ಓಪನ್ ಮಾಡಿ ಗಾಳಿಗೋಸ್ಕರ ಅವರು ಮಲ್ಕೊಳ್ತಾ ಇದ್ರಂತೆ. ಆದರೆ ವಿಷ ಅನಿಲ ಬರುವಂಥ ರಾತ್ರಿ ಅವರು ವಿಂಡೋ ಓಪನ್ ಮಾಡಿಲ್ಲಂತೆ. ಒಂದು ಅಲ್ಲೇಲು ಹೇಳಿ. ಪ್ರತಿದಿನ ತೆರೆಯತಕ್ಕವರು ವಿಷ ಅನಿಲ ಬರುವಂಥ ದಿನ ತಮ್ಮ ಮನೆಯ ಕಿಟಕಿಗಳನ್ನು ಅವ್ರು ತೆಗೆದಿಲ್ಲ. ಅದೇನೋ ಗೊತ್ತಿಲ್ಲ, ಹಂಗೆ ಮಲಗಿಬಿಟ್ಟಿದ್ರಂತೆ. ಅವ್ರು ಹೇಳ್ತಾರೆ, ಇದೇ ಅಲ್ವಾ ಭಕ್ತನನ್ನು ದೇವರು ಕಾಪಾಡೋದು. ಪ್ರತಿದಿನ ತೆಗಿತಾ ಇದ್ದ ನಮ್ಮನ್ನ ವಿಷ ಜಂತು ಬರುವಂಥ ದಿನ ಆ ಡೋರು ಕಿಟಕಿಗಳನ್ನ ಓಪನ್ ಮಾಡಿದಾಗೆ ಮಾಡಿ ನಿದ್ರೆನ ಕೊಟ್ಟು ಮಾರನೆಗೆ ನೋಡುವಾಗ ಆ ವಿಷ ಗಾಳಿ ತೆಗೆದುಕೊಂಡಂಥ 1000ಗಟ್ಟಲೆ ಸತ್ತೋಗಿದ್ದಾರೆ. ವಿಶ್ವಾಸಿ ಸತ್ತೋಗಿಲ್ಲ. ಅದಕ್ಕೆ ಕಾರಣ ಏನು? ನಿನ್ನ ಮನೆಯಲ್ಲಿ ನೀನು ಮಾಡಲ್ಪಟ್ಟ ಪ್ರಾರ್ಥನೆ, ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡಂಥ ವಿಧಾನ,
ನಿನ್ನ ದೇವರಿಗಾಗಿ ಸಾಕ್ಷಿಯಾಗಿ ಇದ್ದಂಥ ಜೀವಿತ ನನ್ನ ದೇವರು ನಿಮ್ಮನ್ನು ಕೈ ಬಿಡಲ್ಲ. ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಅದನ್ನು ನಾನು ಜಯಿಸಿದ್ದೇನೆ. ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ, ಯಾವ ಕೇಡು ನಿಮಗೆ ಏನೂ ಮಾಡೋದಿಲ್ಲ. ಒಂದು ಆಮೇಲೆ ಹೇಳ್ರಿ, ನಂಬುವಂಥವರೇ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದೇವರ ಮಾತಿಗೆ ನಂಬಲ್ಪಟ್ಟ ದಿನ ಮೊದಲುಗೊಂಡು ಆತ್ಮಿಕ ಜೀವಿತದಲ್ಲಿ ಓಡೋದಕ್ಕೆ ಪ್ರಾರಂಭ ಮಾಡಿದ್ದೀವ. ಎಲ್ಲಿವರೆಗೂ ಓಡಬೇಕು? ಗುರಿ ಮುಟ್ಟೋವರೆಗೂ. ಅದರ ನಡುವೆ ಗಾಳಿ ಬರ್ಬೋದು, ಬಿರುಗಾಳಿ ಬರ್ಬೋದು, ಅಲೆಗಳು ಬರ್ಬೋದು, ಅನೇಕ ವಿಧವಾದ ಭಯದ ವಾತಾವರಣದ ಶಬ್ದಗಳು ಬರ್ಬೋದು. ಹಂಗಾದ್ರೆ ಲೋಟ ಓಡುವಾಗ ಬೆಂಕಿ ಮಳೆಗೆ ಬರೋಕ್ಕೆ ಮುಂಚೆ, ಮಳೆ ಬರೋಕ್ಕೆ ಮುಂಚೆನೇ ಮಿಂಚು ಬರುತ್ತೆ. ಮಿಂಚು ಬಂದರೆ ಎಷ್ಟೋ ಮನೇಲಿ ಮಕ್ಕಳು ಹುಚ್ಚ ಹೊಯ್ಕೊಂಡ್ಬಿಡ್ತಾರೆ. ಹೊಯ್ಕೊಂಡವರು ಇಲ್ಲ, ದೊಡ್ಡವರಲ್ಲ, ಮಕ್ಕಳು. ಆ ಶಬ್ದಕ್ಕೆ ನಾಯಿಗಳು ಬೆಚ್ಚಿ ಬಿದ್ದು ಬಿಡ್ತವೆ. ಆ ಓನರ್ಗೆ ಭಯ, ನಾಯಿ ಸತ್ತೋಗ್ಬಿಡ್ತದಲ್ಲ ಅಂತ. ಇವನು ಸಾಯೋದು ಬಿಟ್ಬಿಟ್ಟು ನಾಯಿ ನಿಡ್ಕೊಂಡಿರ್ತಾನೆ ಅವನು. ಆ ಮಿಂಚು ಬರುತ್ತೆ. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ಮಳೆ ಬರೋಕ್ಕೆ ಮುಂಚೆ ಈ ಒಂದೇ ಒಂದು ಶಾಂಪಲ್ ಆ ಗುಡಿಗೆ ಹೆಂಗೆ ಬರುತ್ತ್ರಿ? ಅದೇನು ವಾಲ್ಯೂಮ್ ಕಡಿಮೆ ಮಾಡ್ಕೊಬೋದಾ? ಅದು ಬಡಿಲ್ ಅಂತ ಬಂದಾಗ ಭಯನೇ ಆಗೋಗ್ಬಿಡ್ತದೆ. ನಾವು ಬಾಗಿಲು ಕಿಟಕಿ ಎಲ್ಲ ಹಾಕ್ಕೊಂಡು ಗಂಡ ಇಲ್ಲ ಅಂದರೆ ಹೆಂಡತಿ ಮಕ್ಕಳೆಲ್ಲ ಕೋಣೆಲ್ಲ ಕೂತ್ಕೊಂಡ್ಬಿಡ್ತಾರೆ, ಅಪ್ಪ ಬಂದಿಲ್ಲ ಅಂತ. ಅದೇ ಪ್ರಿಯ ಸಹೋದರಿ, ಲೋಟ ಓಡುವಾಗ, ಲೋಟ ಓಡ್ತಾವನೆ, ಸೌಂಡ್ ಬರ್ತಾ ಇದೆ, ಗಾಳಿ ಎದ್ಬಿಟ್ಟೈತೆ, ಕಣ್ಣಿಗೆ ಮಣ್ಣು ಎರಚ್ತಾ ಇದೆ, ಯಾವ್ಯಾವ ಮರ ರೋಡಲ್ಲಿ ಉದುರೋಯ್ತಾ ಇದ್ದೋ ಗೊತ್ತಿಲ್ಲ, ಓಡೋಕ್ಕೆ ದಾರಿ ಇಲ್ಲ ಅವನಿಗೆ. ನೀವು ಹೇಳ್ದಂಗೆ ಗೀಟ್ ಹಾಕ್ಕೊಟ್ಟಿಲ್ಲ ದೇವರು, ಇದೇ ರೂಟಲ್ಲಿ ಓಡು ಅಂತ. ಅರ್ಥ ಆಗ್ತಾಯಿತ್ತು ನಾನು ಹೇಳೋದು? ಓಡುವಾಗ ಜ್ಯೋತಿಯವರೇ, ಹೊಸಮನೆ ರೂಟ್ ಮಾತ್ರ ಕಾಣಲ್ಲ, ಹೊಸಮನೆ ಎಲ್ಲೈತೆ ಅಂತ ಗೊತ್ತಾಗಲ್ಲ. ನೀವು ಹಳೆ ಮನೇಲಿ ಇರ್ತೀರ ಅವಾಗ. ನಾವು ಅಂದ್ಕೊಳ್ತೀನಿ 100 ವರ್ಷ ಬದುಕೋನ ಬ್ರದರ್, ಆದರೆ ದೇವ್ರ ಕೃಪೆ ನಿಜ. ಆದರೆ ಈ 100 ವರ್ಷ ಕೊಟ್ಟನಲ್ಲ ದೇವರು, ಆ 100 ವರ್ಷ ಕೊಟ್ಟ ದೇವರಿಗೆ ಭಯ ಭಕ್ತಿಯಿಂದ ನಡ್ಕೊಂಡ, ಅದೇ ಲೆಕ್ಕಕ್ಕೆ ಬರೋದು. ಆದ ಕಾರಣ ಪ್ರಿಯ ದೇವಜನರೇ, ನಮ್ಮ ಓಟ ಸಾಧಾರಣವಾದ ಓಟ ಅಲ್ಲ. ಪೌಲ್ ಬರಿತಾನೆ, ನಾನು ಓಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನ್ನ ಆಸ್ತಿ ಎಲ್ಲಿ ಅಂತ ಮರ್ತೋಗ್ಬಿಟ್ಟೆ, ನನ್ನ ಜಮೀನು ಎಲ್ಲಿ ಅಂತ ಮರ್ತೋಗ್ಬಿಟ್ಟೆ, ನನ್ನ ಹಡಗುಗಳು ಬೋಟ್ ಓನರ್ ಅವನು, ಆ ಬೋಟ್ಗಳೆಲ್ಲ ಏನೇನು ಲಾಭ ಮಾಡ್ಕೊಂಡು ಬಂತು ಅಂತ ಮರ್ತೋಗ್ಬಿಟ್ಟೆ. ನನ್ನ ಪೂರ್ತಿ ಕಾನ್ಸಂಟ್ರೇಷನ್ ನನ್ನ ಯೇಸು ಮೇಲೆ. ಹಲ್ಲೆಲೂಯಾ. ಆದ ಕಾರಣ ನಾವು ಓಡುವಂಥ ವಿಧಾನ ದೇವರು ಮೆಚ್ಚುವಂಥ ವಿಧಾನ ಆಗಿರಲಿ. ನಮ್ಮನ್ನು ಒಪ್ಪಿಸ್ಕೊಡೋಣ ದೇವರಿಗೆ. ದೇವರೇ, ನನ್ನ ಮನೆಯಲ್ಲಿ ಭಯಭಕ್ತಿಯನ್ನು ನನ್ನೊಳಗೆ ಕಲಿಸ್ಕೊಡಿಸುವ. ಲೋಕದ ರೀತಿಯಲ್ಲಿ ಕಡಿಮೆ ಆಗೋದು ಬೇಡಪ್ಪ. ಎಷ್ಟೇ ಹೋರಾಟಗಳಿದ್ರೂ ನನ್ನ ಮನೆಯಲ್ಲಿ ನಾನು, ನನ್ನ ಯಜಮಾನರು, ನನ್ನ ಮಕ್ಕಳು ಭಯಭಕ್ತಿಯಿಂದ ನಿನ್ನನ್ನು ಆರಾಧಿಸುವಂತೆ, ಮಹಿಮೆ ಪಡಿಸುವಂತೆ, ಸಮಾಜದಲ್ಲಿ ಅಪ್ಪ ಉತ್ತಮವಾದ ಸಾಕ್ಷಿಯ ಜೀವಿತವನ್ನು ಮಾಡುವಂತೆ ನಮಗೆ ಬಲ ಕೊಡುವಂತ ಕೇಳಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.